ಶ್ರೀಗುರುಭ್ಯೋ ನಮಃ. ಆಪದಾಮುಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ವಾರಿದನು ಮಳೆಗರೆಯೇ ಬೆಳೆದಿಹ ಭೂರುಹಂಗಳ ಚಿತ್ರಫಲರಸ ಬೇರೆ ಬೇರಿಪ್ಪಂತೆ ಬಹುವಿಧ ಜೀವರೊಳಗಿದ್ದು ಮಾರಮಣನವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದೋ. ವಾರಿದನು ಮಳೆಗರೆಯೇ ಬೆಳೆದಿಹ ಭೂರುಹಂಗಳ ಚಿತ್ರ ಫಲರಸ ಬೇರೆ ಬೇರೆ ಇಪ್ಪಂತೆ ಬಹುವಿಧ ಜೀವರೊಳಗೆ ಇದ್ದು ಮಾರಮಣನು ಅವರವರ ಯೋಗ್ಯತೆ ಮೀರದಲೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿಹುದೋ, ವೈಷಮ್ಯವೂ ಎಲ್ಲಿಹುದೋ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಪರಮಾತ್ಮ ಅನಂತ ಜೀವರಾಶಿಗಳಲ್ಲಿ ಸಮಾನನಾಗಿದ್ದಾನೆ. ಸಮಾನನಾಗಿ ನಿಂತು ತಾನು ಅನೇಕ ಕೆಲಸಗಳನ್ನ ನಮ್ಮ ಕೈಯಲ್ಲಿ ಮಾಡಿಸ್ತಾ ಇರ್ತಾನೆ. ಕೆಲವರ ಕೈಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿಸ್ತಾನೆ, ಕೆಲವರ ಕೈಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿಸ್ತಾನೆ. ಯಾಕೆ ಪರಮಾತ್ಮ ಎಲ್ಲಾರ ಕೈನಲ್ಲೂ ಒಳ್ಳೆ ಕೆಲಸಗಳನ್ನೇ ಮಾಡಿಸೋದಿಲ್ಲ? ಇದೊಂದು ಕಾಮನ್ ಕ್ವಶನ್ ಎಲ್ಲಾರ್ಗೂ ಇರುತ್ತೆ. ಅಥವಾ ಎಲ್ಲಾರ ಕೈನಲ್ಲಿ ಕೆಟ್ಟ ಕೆಲಸಗಳನ್ನೇ ಮಾಡಿಸ್ಬೋದಲ್ಲ, ಎಲ್ಲಾರ ಕೈನಲ್ಲೂ ಒಳ್ಳೆ ಕೆಲಸಗಳನ್ನ ಮಾಡಿ ಅವರನ್ನು ಉದ್ಧಾರ ಮಾಡ್ಬೋದಲ್ಲ, ಯಾಕೆ ಮಾಡೋದಿಲ್ಲ? ಹೀಗೆ ಮಾಡ್ಲಿಲ್ಲ ಅಂತಂತ ಅಂದ್ರೆ ಅವನಲ್ಲಿ ವಿಷಮತೆ ಅನ್ನೋ ದೋಷ ಬಂತಲ್ಲ. ಅಂದ್ರೆ ಒಬ್ಬರ ಕೈಯಲ್ಲಿ ಒಳ್ಳೆ ಕೆಲಸಗಳನ್ನೇ ಮಾಡಿಸ್ತಾ ಇರ್ತಾನೆ, ಇನ್ನೊಬ್ಬರ ಕೈನಲ್ಲಿ ಕೆಟ್ಟ ಕೆಲಸಗಳನ್ನೇ ಮಾಡಿಸ್ತಾ ಇರ್ತಾನೆ ಅಂತಂದ್ರೆ ಈ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಅಂತಾರಲ್ಲ, ಅದೇ ರೀತಿಯಾಗಿ ಒಂದು ರೀತಿ ಹೀಗೆ ಡಿಫರೆನ್ಸಸ್ ಬರುತ್ತೆ. ಆ ವಿಷಮತೆ ಅಂತ ಪರಮಾತ್ಮನಲ್ಲಿ ಆ ದೋಷ ಬಂತಲ್ಲ ಅಂದ್ರೆ ಅದಕ್ಕೆ ದಾಸರಾಯರು ಒಂದು ಸುಂದರವಾದ ದೃಷ್ಟಾಂತವನ್ನ ಕೊಟ್ಟು ಪರಮಾತ್ಮನಲ್ಲಿ ಎಂದೆಂದಿಗೂ ಕೂಡ ಈ ವೈಷಮ್ಯ ಅನ್ನುವಂತಹ ದೋಷ ಇಲ್ಲ ಅನ್ನೋದನ್ನ ಸೂತ್ರಕ್ಕೆ ಅನುಸಾರವಾದಂತಹ ಪದ್ಯವನ್ನ, ಎಲ್ಲಾ ಪದ್ಯಗಳು ಸೂತ್ರಕ್ಕೆ ಅನುಸಾರವಾಗಿ, ಭಾಷ್ಯಕ್ಕೆ ಅನುಸಾರವಾಗಿ, ಆಚಾರ್ಯರ ಸರ್ಮೂಲ ಗ್ರಂಥಕ್ಕೆ ಅನುಸಾರವಾಗಿಯೇ ಇದೆ. ಇದರಲ್ಲಂತೂ ಇನ್ನೂ ವಿಶೇಷವಾಗಿ ಸೂತ್ರಕ್ಕೆ ಅನುಸಾರವಾಗಿರ್ತಕ್ಕಂತಹ ಪದ್ಯ. ವಾರಿದನು ಮಳೆಗೆರೆಯೇ. ವಾರಿದ ಅಂದ್ರೆ ನೀರನ್ನ ಕೊಡುವಂತಹ, ಮಳೆಯನ್ನ ಸುರಿಸುವಂತಹ ಈ ಮೇಘಕ್ಕೆ ಅಭಿಮಾನಿಯಾದಂತಹ ಸೂರ್ಯ, ಪರ್ಜನ್ಯ ನಾಮಕ ಸೂರ್ಯನನ್ನ ಇಟ್ಕೊಳ್ಬೇಕು. ಅವನೇ ವಾರಿದ. ಅವನು ಮಳೆಯನ್ನ ಸುರಿಸಿದಾಗ ಏನಾಗತ್ತೆ? ಬೆಳೆದಿಹ ಭೂರುಹಂಗಳ ಚಿತ್ರ ಫಲರಸ, ವೃಕ್ಷಗಳೆಲ್ಲ ಅಭಿವೃದ್ಧಿ ಆಗತ್ತೆ. ಈ ಭೂಮಿಯನ್ನ ಭೇದಿಸಿಕೊಂಡು ಬರುತ್ತೆ. ಅದಕ್ಕೆ ಮರಕ್ಕೆ ಭೂರುಹ ಅಂತ ಹೆಸರು. ಭೂಮಿಯನ್ನ ಭೇದಿಸಿಕೊಂಡು ಬರೋದ್ರಿಂದ ಆ ವೃಕ್ಷಗಳೇನಿದೆ ಅದು ಅಭಿವೃದ್ಧಿಯನ್ನ ಹೊಂದತ್ತೆ. ಯಾವಾಗ? ಮಳೆ ಬಂದಾಗ. ಬಂದು ಆ ವೃಕ್ಷದಲ್ಲಿರ್ತಕ್ಕಂತಹ ಫಲಗಳ ರಸ ಇದೆಯಲ್ಲ, ಅದು ಎಲ್ಲವೂ ಬೇರೆ ಬೇರೆ. ಫಲರಸ ಬೇರೆ ಬೇರಿಪ್ಪಂತೆ. ಹೀಗೆ ಬೇರೆ ಬೇರೆ ವೃಕ್ಷಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಫಲರಸದಲ್ಲಿ ವ್ಯತ್ಯಾಸಗಳಿದೆ. ಅದೆಲ್ಲವೂ ಪ್ರತ್ಯೇಕವಾಗಿದೆ. ಬೇವಿನ ಬೀಜಕ್ಕೆ ನೀರನ್ನ ಹಾಕಿದಾಗ ಅಲ್ಲಿ ಕಹಿಯ ರಸ ಅಭಿವ್ಯಕ್ತ ಆಗತ್ತೆ. ಮುಂದೆ ಮಾವಿನ ವಾಟೆಗೆ ನೀರನ್ನ ಹಾಕಿ ಬೆಳೆದಾಗ ಮಾವಿನ ವೃಕ್ಷದಲ್ಲಿ ಒಳ್ಳೆ ಮಾವಿನ ಫಲಗಳು ಬರುತ್ತೆ. ಫಲದಲ್ಲಿ, ಫಲರಸಗಳಲ್ಲಿ ಭೇದ ಇದೆ, ಬೇರೆ ಬೇರೆ ಇದೆ, ಬೇರೆ ಬೇರಿಪ್ಪಂತೆ. ಹೀಗೆ ಪರಮಾತ್ಮ ಅನಂತರಾದಂತಹ ಜೀವರಾಶಿಗಳು ಬಹುವಿಧ ಜೀವರೊಳಗಿದ್ದು, ಅನಂತ ಜೀವರಾಶಿಗಳು ಮೂರು ವಿಧರಾಗಿದ್ದಾರೆ.
ಸಾತ್ವಿಕರಾಗಿರಬಹುದು, ತಾಮಸರಾಗಿರಬಹುದು, ರಾಜಸರಾಗಿರಬಹುದು. ಇನ್ನು ಕೆಲವರು ಆಕಾಶದಲ್ಲಿ ಸಂಚಾರ ಮಾಡುವವರು ಅಂತ ಇಟ್ಕೊಂಡಾಗ ನೆಲದ ಮೇಲೆ ಸಂಚಾರ ಮಾಡುವಂತಹ ಜೀವರಾಶಿಗಳು, ಇನ್ನು ಜಲದಲ್ಲಿ ಸಂಚಾರ ಮಾಡುವಂತಹ ಜೀವರಾಶಿಗಳು, ಹೀಗೆಲ್ಲ ಅನಂತರಾದಂತಹ ಜೀವರಾಶಿಗಳೇನಿದ್ದಾರೆ ಅವರ ಒಳಗಿದ್ದು, ಅವರ ಒಳಗಡೆ ಬಿಂಬರೂಪಿಯಾಗಿ ಪರಮಾತ್ಮ ನೆಲೆಸಿದ್ದು ಹೇಗಿದ್ದಾನೆ ಅಂತಂದ್ರೆ ಅದಕ್ಕಂದ್ರು ನೋಡಿ ಮಾರಮಣನು ಅಂತ. ಕೇವಲ ಪರಮಾತ್ಮನು ಅಂತ ಹೇಳಿಲ್ಲ, ಮಾರಮಣ ಅಂತ ಆಡ್ತಾ ಇದ್ದಾರೆ. ಲಕ್ಷ್ಮೀಪತಿಯಾದಂತಹ ಪರಮಾತ್ಮ. ಮಾ ಅಂದ್ರೆ ಲಕ್ಷ್ಮೀ, ಲಕ್ಷ್ಮೀದೇವಿ. ಅಂದ್ರೆ ಇದರಿಂದ ಏನು ಗೊತ್ತಾಗತ್ತೆ ನಮಗೆ ಅಂದ್ರೆ, ಎಲ್ಲೆಲ್ಲಿ ಪರಮಾತ್ಮನ ವ್ಯಾಪ್ತಿ ಇದೆ ಅಲ್ಲೆಲ್ಲಾ ಕಡೆ ಲಕ್ಷ್ಮೀದೇವಿಯೂ ತಾನು ಅನಂತ ರೂಪಗಳನ್ನ ಸ್ವೀಕಾರ ಮಾಡಿ ಇದ್ದಾಳೆ. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಪರಮಾತ್ಮ ಇದ್ದಾನೆ ಆ ದೇಶದಲ್ಲಿ ಆ ಕಾಲದಲ್ಲಿ ಲಕ್ಷ್ಮೀದೇವಿಯೂ ಕೂಡ ತಾನು ವ್ಯಾಪ್ತಳಾಗಿರ್ತಾಳೆ. ಅದಕ್ಕೆ ಅವಳಿಗೆ ಸಮನ ಅಂತ ಹೆಸರು. ಇಂತಹ ಪರಮಾತ್ಮ ಮಾರಮಣನು ಅವರವರ ಯೋಗ್ಯತೆ ಮೀರದಲೇ. ಈ ಯೋಗ್ಯತೆ ಎನ್ನುವಂತಹದ್ದು ಒಂದು ದೊಡ್ಡ ಪ್ಯಾರಾಮೀಟರ್. ಜೀವರಾಶಿಗಳ ಸ್ವರೂಪ ಯೋಗ್ಯತೆ. ಈ ಸ್ವರೂಪ ಯೋಗ್ಯತೆ ಅನಾದಿ ಕಾಲದಿಂದ ಇರುವಂತಹದ್ದು. ಪರಮಾತ್ಮ ಏನೇನು ಕೆಲಸಗಳನ್ನ ಮಾಡಿಸ್ತಾನೆ ಅದೆಲ್ಲವೂ ಕೂಡ ಯೋಗ್ಯತಾನುಸಾರವಾಗಿ ನಡೆಯುತ್ತೆ. ಈ ಯೋಗ್ಯತೆಯನ್ನ ಎಂದೆಂದಿಗೂ ಪರಮಾತ್ಮ ಮೀರೋದಿಲ್ಲ. ಮೀರದೆಲೆ ಅಂದ್ರೆ ಅದನ್ನ ವ್ಯತ್ಯಾಸ ಮಾಡದೆ, ಅನ್ಯಥಾ ಮಾಡದೆ. ಅಲ್ಲ, ಮಾಡ್ಲಿಕ್ಕೆ ಸಾಮರ್ಥ್ಯ ಇಲ್ವಾ ಪರಮಾತ್ಮನಿಗೆ? ಪರಮಾತ್ಮನಿಗೆ ಸಾಮರ್ಥ್ಯ ಇದೆ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ. ಮಾಡಲಿಕ್ಕೂ ಸಾಮರ್ಥ್ಯ ಇದೆ, ಮಾಡದೆ ಇರ್ಲಿಕ್ಕೂ ಸಾಮರ್ಥ್ಯ ಇದೆ, ಅಥವಾ ಒಂದು ಕೆಲಸವನ್ನ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೂ ಸಾಮರ್ಥ್ಯ ಇದೆ ಪರಮಾತ್ಮನಿಗೆ. ಅಲ್ವಾ? ಬದಲಾಯಿಸಲಿಕ್ಕೆ ಸಾಧ್ಯ ಇದೆ, ಆದ್ರೂ ಕೂಡ ಬದಲಾಯಿಸೋದಿಲ್ಲ. ಯಾಕೆ ಅಂತಂದ್ರೆ ಪರಮಾತ್ಮನ ಸಂಕಲ್ಪ ಆ ರೀತಿಯಾಗಿದೆ. ನಾನು ಎಂದೆಂದಿಗೂ ಜೀವರಾಶಿಗಳ ಯೋಗ್ಯತೆಯನ್ನ ಬದಲಾಯಿಸೋದಿಲ್ಲ ಅಂತ ಪರಮಾತ್ಮನ ಇಚ್ಛೆ ಹಾಗಿದ್ಬಿಟ್ಟಿದೆ. ಈ ತನ್ನ ಇಚ್ಛೆಗೆ ತಾನು ಒಳಪಟ್ಟಿದ್ದಾನೆ. ಅದನ್ನ ಎಂದೆಂದಿಗೂ ಆ ಇಚ್ಛೆಯನ್ನ ಬದಲಾಯಿಸಿಕೊಳ್ಳೋದಿಲ್ಲ. ಸತ್ಯ ಸಂಕಲ್ಪನಾಗಿರ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಜೀವರಾಶಿಗಳ ಯೋಗ್ಯತೆ ಬದಲಾವಣೆ ಆಗೋದಿಲ್ಲ. ಯೋಗ್ಯತೆ ಮೀರದೆಲೆ ಗುಣಕರ್ಮಗಳ ಅನುಸಾರ ನಮ್ಮ ಸ್ವರೂಪದಲ್ಲಿ ಯಾವ ಗುಣಗಳಿರುತ್ತೋ, ನಾವು ಅನಾದಿ ಕಾಲದಿಂದ ಯಾವ್ಯಾವ ಎಂತೆಂತಹ ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ದೇವೋ, ಯಾವ್ಯಾವ ಕರ್ಮಗಳನ್ನ ಮಾಡ್ಕೊಂಡು ಬಂದಿದ್ದೇವೋ ಅದಕ್ಕೆ ಅನುಸಾರವಾಗಿ ನಮ್ಮಲ್ಲಿ ಸತ್ವಗುಣ ಇರಬಹುದು, ರಜೋಗುಣ ಇರಬಹುದು, ತಮೋಗುಣವೂ ಇದೆ, ಎಲ್ಲವೂ ಇದೆ, ಮಿಶ್ರರು. ಆದ್ದರಿಂದ ನಮ್ಮ ಗುಣಕ್ಕೆ ನಮ್ಮ ಕರ್ಮಕ್ಕೆ ಅನುಸಾರವಾಗಿ ಪರಮಾತ್ಮ ನಡೆಸುವ ಅಂತ. ಏನ್ ನಡೆಸುವ? ನಮ್ಮ ದೇಹದಲ್ಲಿ ಇಂದ್ರಿಯಗಳ ವ್ಯಾಪಾರ ನಡೆಯುತ್ತಲ್ಲ, ನಾವು ಕೆಲಸವನ್ನ ಮಾಡೋದೇ ನಮ್ಮ ಕೈ, ಕಾಲು ಮೊದಲಾದಂತಹ ಎಲ್ಲ ಇಂದ್ರಿಯಗಳಿಂದ, ದಶೇಂದ್ರಿಯಗಳಿಂದ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳಿಂದ ಎಲ್ಲ ಕೆಲಸಗಳು ನಡೆಯುತ್ತಾ ಇರುತ್ತೆ. ಇದನ್ನ ಪರಮಾತ್ಮ ಮಾಡಿಸ್ತಾನೆ. ನಮ್ಮ ಸ್ವರೂಪದಲ್ಲಿರ್ತಕ್ಕಂತಹ ಗುಣಗಳು ಆ ಕರ್ಮವನ್ನ ಅನುಸರಿಸಿ ಈ ಸ್ಥೂಲ ದೇಹದಲ್ಲಿರ್ತಕ್ಕಂತಹ ಇಂದ್ರಿಯಗಳ ಮುಖಾಂತರವಾಗಿ ಪರಮಾತ್ಮ ನಮ್ಮ ಕೈಯಲ್ಲಿ ಕೆಲಸಗಳನ್ನ ಮಾಡಿಸ್ತಾನೆ. ಅಂದ್ರೆ ನಮ್ಮಿಂದ, ಆ ಇಂದ್ರಿಯಗಳಿಂದ ಕೆಲಸಗಳನ್ನ ಮಾಡಿಸ್ತಾನೆ. ಅನುಸಾರ ನಡೆಸುವ ದೇವನಿಗೆ, ಇಂತಹ ಪರಮಾತ್ಮನಿಗೆ, ಅದಕ್ಕೆ ದೇವ ಶಬ್ದ ಆಡ್ತಾ ಇದ್ದಾರೆ ನೋಡಿ. ದೇವ ಶಬ್ದ ಅಂತಂದ್ರೆ ಕ್ರೀಡೆ, ದಿವು ಕ್ರೀಡಾಯ, ಕ್ರೀಡಾ ವಿಜಿಗೀಷ ವ್ಯವಹಾರ ಅಂತ ಬೇಕಾದಷ್ಟು ಬೇರೆ ಬೇರೆ ಅರ್ಥಗಳಿದೆ. ಇಲ್ಲಿ ದೇವ ಶಬ್ದಕ್ಕೆ ಮುಖ್ಯವಾಗಿ ಕ್ರೀಡಾಗುಣ ವಿಶಿಷ್ಟನಾಗಿರ್ತಕ್ಕಂಥವನು ಪರಮಾತ್ಮ. ಇಂತಹ ದೇವನಾದಂಥವನು, ಅಂಥವನಿಗೆ ವೈಷಮ್ಯವೆಲ್ಲಿಹುದೋ? ಪ್ರಶ್ನೆ. ವೈಷಮ್ಯ ಎಲ್ರಿ ಇದೆ? ವಿಷಮತೆ ಅಂತ ಎಲ್ಲಿದೆ ಪರಮಾತ್ಮನಲ್ಲಿ? ಇಲ್ಲವೇ ಇಲ್ಲ. ಅದಕ್ಕೆ ದೃಷ್ಟಾಂತವನ್ನ ಕೊಟ್ರು ನೋಡಿ. ಮಳೆ ನೀರು ಒಂದೇ,
ಮೇಘಗಳಿಂದ ಬರುವಂತಹ ಮಳೆ ನೀರು ಒಂದೇ, ಆದ್ರೆ ವೃಕ್ಷದ ಬೀಜಗಳು ಬೇರೆ ಬೇರೆ. ಯಾವ ವೃಕ್ಷದ ಬೀಜಕ್ಕೆ ಮಳೆ ನೀರಿನ ಸಂಪರ್ಕ ಆಗತ್ತೋ ಆ ಬೀಜಕ್ಕೆ ಅನುಸಾರವಾಗಿ ಫಲ ಬರುತ್ತೆ. ಮಳೆಗೆ ಅನುಸಾರವಾಗಿ ಫಲ ಬರೋದಿಲ್ಲ. ಮಳೆಯಲ್ಲಿ ಉದಕದಲ್ಲಿ ದೋಷ ಇಲ್ಲ. ಉದಕದಲ್ಲಿ ದೋಷ ಇದೆ ಅಂತ ಹೇಳ್ತೀರಾ? ಇಲ್ಲ. ಮಾವಿನ ಹಣ್ಣು ತುಂಬಾ ಚೆನ್ನಾಗಿ ಸಿಹಿಯಾಗಿ ಇರುತ್ತೆ, ಅದಕ್ಕೆ ಬೀಜ ಕಾರಣ, ವಾಟೆ ಕಾರಣ. ಹಾಗೆ ಬೇವಿನ ರಸ ಅದು ತುಂಬಾ ಕಹಿಯಾಗಿರುತ್ತೆ, ಅದಕ್ಕೆ ಬೇವಿನ ಬೀಜ ಕಾರಣ. ಬೇವಿನ ಬೀಜಕ್ಕೆ ಅಥವಾ ವಾಟೆಗೆ ಬಿದ್ದಿರತಕ್ಕಂತಹ ನೀರು ಕಾರಣ ಅಂತ ಹೇಳ್ತೀರಾ? ಹೇಳಕ್ ಸಾಧ್ಯ ಇಲ್ಲ ಅಲ್ವಾ? ಹಾಗೆ ಪರಮಾತ್ಮನೆಂಬಂತಹ ಉದಕ, ಆ ಉದಕ ಇದೆಯಲ್ಲ, ಅದು ಪರಮಾತ್ಮನ ಅಂತಃಕರಣವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಪರಮಾತ್ಮನ ಅಂತಃಕರಣದ ಆ ಸಂಪರ್ಕ ಯಾವಾಗ ಈ ಜೀವರಾಶಿಗಳಿಗೆ ಆಗತ್ತೋ ಆಗ ಯಾವುದನ್ನ ಅನುಸರಿಸ್ತಾನೆ ಪರಮಾತ್ಮ? ಯೋಗ್ಯತೆ ಅನ್ನುವಂತಹ ಬೀಜ, ಗುಣ ಅನ್ನುವಂತಹ ಬೀಜ, ಕರ್ಮ ಅನ್ನುವಂತಹ ಬೀಜ, ಇದನ್ನ ಅನುಸರಿಸಿ ಪರಮಾತ್ಮ ಏನ್ ಮಾಡ್ತಾನೆ? ಫಲವನ್ನ ಕೊಡ್ತಾನೆ. ಫಲಗಳು ಪ್ರತ್ಯೇಕವಾಗಿರುತ್ತೆ. ಎಲ್ಲರಿಗೂ ಒಂದೇ ರೀತಿಯಾದಂತಹ ಫಲ ಬರೋದಿಲ್ಲ. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಒಳ್ಳೆ ಫಲ ಬರುತ್ತೆ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ರೆ ಕೆಟ್ಟ ಫಲವೇ ಬರುತ್ತೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಅಂತ ಹೇಳ್ತಾರೆ ಇದನ್ನೇ ಭಾಷ್ಯದಲ್ಲಿ. ಪುಣ್ಯ ಕೆಲಸವನ್ನ ಮಾಡ್ತಾ ಇದ್ರೆ ಪುಣ್ಯ ಪ್ರಾಪ್ತಿ ಆಗತ್ತೆ. ಅದಕ್ಕೆ ಯಾವಾಗಲೂ ಇದನ್ನ ಬಯಸಬೇಕು. ನಾವು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ನಮ್ಮ ಪ್ರವೃತ್ತಿ ಇರಬೇಕು. ನಾಲ್ಕು ಜನರಿಗೆ ಯಾರಿಗೋ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಸಹಾಯ ಮಾಡಬೇಕು. ಕೆಟ್ಟ ಕೆಲಸಗಳನ್ನಂತೂ ಮಾಡಬಾರದು. ಅದರಿಂದ ಪಾಪೇನ ಪಾಪಂ, ಪಾಪದಿಂದ ಪಾಪಕರ್ಮ, ಪಾಪಲೋಕಗಳ ಪ್ರಾಪ್ತಿ ಆಗತ್ತೆ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ ಪಾಪೇನ ಪಾಪಂ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ. ಅದರಿಂದ ಪುಣ್ಯ ಪಾಪಾದಿಕಂ ವಿಷ್ಣು ಕಾರಯೇತ್ ಪೂರ್ವಕರ್ಮಣ ಅನಾದಿತ್ವಾತ್ ಕರ್ಮಣಶ್ಚ ನವಿರೋಧ ಕಥಂಚನ. ಅನಾದಿ ಕಾಲದಿಂದ ನಾವು ಈ ಕರ್ಮದಿಂದ ಬದ್ಧರಾಗಿದ್ದೇವೆ. ಆದ್ರಿಂದ ಪರಮಾತ್ಮ ಈ ನಮ್ಮ ಕೈನಲ್ಲಿ ಕೆಲಸಗಳನ್ನ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ಯಾವುದನ್ನ ನೋಡ್ಕೊಂಡು ಮಾಡಿಸ್ತಾನೆ? ನಮ್ಮ ಕರ್ಮಕ್ಕೆ ಅನುಸಾರವಾಗಿ. ಪುಣ್ಯ ಪಾಪಗಳೆಲ್ಲವೂ ಕೂಡ ನಮ್ಮ ಕರ್ಮಕ್ಕೆ, ನಮ್ಮ ಗುಣಕ್ಕೆ, ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ನಡೆಯುತ್ತೆ ಹೊರತು ಪರಮಾತ್ಮನಲ್ಲಿ ವಿಷಮತೆ ಎನ್ನುವಂತಹ ದೋಷ ಇಲ್ಲ. ಅದಕ್ಕೆ ಪರಮಾತ್ಮನ ಮುಂದೆ ನಿಂತುಕೊಂಡು ಪರಮಾತ್ಮ ಎಷ್ಟು ನಿಷ್ಕರುಣಿ, ನೀನು ಎಂತಹ ದುಃಖ ಬಂತು ನಮಗೆ, ನೀನು ಕರುಣೆಯೇ ಇಲ್ವಾ ಅಂತ ಹೀಗೆಲ್ಲ ಮಾತಾಡಬಾರದು. ಈ ನಿಜವಾದ ಜ್ಞಾನಿಗಳು ಈ ತರ ಮಾತಾಡೋದಿಲ್ಲ. ನಿಜವಾದ ಜ್ಞಾನವನ್ನ, ಸಮೀಚೀನವಾದ ಜ್ಞಾನವನ್ನ ಪಡ್ಕೊಂಡಿದ್ದವರು ಈ ರೀತಿಯಾಗಿ ಯಾವತ್ತೂ ಹೇಳೋದಿಲ್ಲ. ಪರಮಾತ್ಮ ಎಂದೆಂದಿಗೂ ನಿಷ್ಕರುಣಿ ಅಲ್ಲ. ನಿಜವಾಗಲೂ ಸಾಧನ ಆಗಬೇಕು ಅಂತ ಇದ್ರೆ ಜೀವರಾಶಿಗಳಿಗೆ ಎಲ್ಲ ಒಂದೊಂದೇ ಸಂಪರ್ಕವನ್ನ ಬಿಡಿಸ್ತಾ ಬರ್ತಾ ಇರ್ತಾನೆ. ಯಸ್ಯ ಅನುಗ್ರಹವಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನಲ್ವಾ. ಯಾರಿಗೆ ಅನುಗ್ರಹವನ್ನ ಮಾಡಬೇಕು ಅಂತ ಬಯಸ್ತಾನೆ ಅವರಿಗೆ ಮೊದಲು ದುಡ್ಡನ್ನ ತೆಗೆದುಕೊಳ್ತಾನಂತೆ. ಅಂದ್ರೆ ಯಾರಿಗೆ ಆ ದುಡ್ಡಿನಿಂದ ಅಹಂಕಾರ ಬರುವುದಿದ್ದರೆ ಆ ದುಡ್ಡನ್ನ ತಗೋತಾನೆ ಅಂತ ಅರ್ಥ. ಆ ದುಡ್ಡನ್ನ ಕೊಟ್ಟಾಗ ಯಾವ ಜೀವಿಯಾದವನಿಗೆ ಅಹಂಕಾರ ಬರೋದಿಲ್ಲ ಅಂಥವ್ರಿಗೆ ಕೊಡ್ತಾನೆ ಸಂಪತ್ತನ್ನ. ಆದ್ರಿಂದ ಸಂಪತ್ತು ಬಂದಾಗ ಪರಮಾತ್ಮನ ಸ್ಮರಣ ಪೂರ್ವಕವಾಗಿ ಅದನ್ನ ಸದ್ವಿನಿಯೋಗವನ್ನ ಮಾಡಿಬಿಟ್ರೆ ಅವನಿಗೆ ಒಳ್ಳೆ ರೀತಿಯಾದಂತಹ ಫಲವೇ ಪ್ರಾಪ್ತಿ. ಪುಣ್ಯೇನ ಪುಣ್ಯಂ ಲೋಕಂ ನಯತಿ. ಒಳ್ಳೆ ಪುಣ್ಯ ಕೆಲಸಗಳನ್ನ ಮಾಡಿಬಿಟ್ರೆ ಅವನಿಗೆ ಪುಣ್ಯಲೋಕವೇ ಪ್ರಾಪ್ತಿ ಆಗ್ಬಿಡುತ್ತೆ. ಹೀಗೆ ನಮ್ಮ ಕರ್ಮಕ್ಕೆ, ನಮ್ಮ ಯೋಗ್ಯತೆಗೆ, ನಮ್ಮ ಗುಣಕ್ಕೆ ಅನುಸಾರವಾಗಿ ಪರಮಾತ್ಮ ಎಲ್ಲ ಕೆಲಸಗಳನ್ನು ಮಾಡಿಸ್ತಾ ಇರ್ತಾನೆ ಅನ್ನುವಂತಹ ಜಾಗೃತೆ ನಮಗೆ ಇರಬೇಕು. ಇದರಿಂದ ಪರಮಾತ್ಮನಲ್ಲಿ ವೈಷಮ್ಯ ಅಥವಾ ನೈರ್ಘಣ್ಯಾದಿ ದೋಷಗಳ
ಚಿಂತನೆಯನ್ನ ಮಾಡಬಾರದು. ಅದರಿಂದ ಪರಮಾತ್ಮ ಸದಾಕಾಲ ವೈಷಮ್ಯ ನಿರ್ಘಣ್ಯ ರಹಿತ ಅಂತ ನಾವು ಪರಮಾತ್ಮನ ಗುಣವನ್ನ ಚಿಂತನೆ ಮಾಡ್ತಾ ಇರಬೇಕು. ಗುಣಕಾಲ ಕರ್ಮಗಳ ಮನೆ ಮಾಡಿ ಜೀವರಿಗೆ ಉಣಿಸುವೆ ನೀನೆ ಸುಖ ದುಃಖ ಮಿಶ್ರ ಫಲ ಬಿಡದೆ ಸರ್ವತ್ರ ಬೆಳಗುವಿ ಅಂತ ದಾಸರು, ಇದೇ ಜಗನ್ನಾಥ ದಾಸರು ತತ್ವಸುವಾಲಿಯಲ್ಲಿ ನಮಗೆ ಅದನ್ನ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣಮಸ್ತು.